ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ. ಇವತ್ತು ಶ್ರಾವಣ ಮಾಸದ ಗುರುವಾರ ಅಲ್ವಾ, ಹಾಗಾಗ್ಬಿಟ್ಟು ನಾನು ಬೆಂಗಳೂರಿನಲ್ಲಿರೋಂತಹ ಸಾಯಿಬಾಬನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಸಾಮಾನ್ಯ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಮುಂದೆ ಮತ್ತು ದೊಡ್ಡ ದೊಡ್ಡ ಹೋಟೆಲ್ಗಳ ಮುಂದೆ ಈ ರೀತಿ ಬ್ಲೈಂಡ್ ಪೀಪಲ್ಸ್ ಏನಿರ್ತಾರೆ ಅವರು ಹಾಡು ಹೇಳ್ತಾ ಇರ್ತಾರೆ. ಅಂದರೆ ಒಂದು ಜಾಗ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಅದ್ರ ಮುಂದೆ ಒಂದು ಸಣ್ಣದೊಂದು ಡಬ್ಬ ಇಟ್ಕೊಂಡಿರ್ತಾರೆ. ಅಂದರೆ ದುಡ್ಡು ಹಾಕೋದಕ್ಕೆ ಫೋನ್ಪೇನೂ ಇರುತ್ತೆ, ಡಬ್ಬ ಬಾಕ್ಸೂ ಇಟ್ಕೊಂಡಿರ್ತಾರೆ. ಅವರ ಹಾಡು ಕೇಳಿ ಇಷ್ಟ ಆದವರು ಯಾರಾದ್ರೂ ಅವರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ದುಡ್ಡನ್ನು ಹಾಕಿ ಹೋಗ್ತಾರೆ. ಹೀಗೆ ಇಲ್ಲಿ ಇವರು ಒಬ್ಬರು ಯಾರೋ ಅವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಹಾಡನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ನಾನೀಗ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾ ಅಂತ. ಏನು ಇವಾಗ ಹಾಡು ಹೇಳ್ತಾ ಇದ್ರಿ? ನೋಡಿದೆ ನಾನು. ಏನಿಲ್ಲ, ಅವ್ರಿಗೆ ಲೈಕ್ ಅಂಗವಿಕಲರು ಕಣ್ ಕಾಣಿಸೋದಿಲ್ಲ ಅಲ್ವಾ, ಸೊ ಸೈಡಲ್ಲಿ ಕೂತ್ಕೊಂಡು ಆಡ್ತಾ ಇದ್ರು. ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ನಾನು ಹಾಡ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಸುಮಾರು ದಿವಸ ನೋಡ್ತಿದ್ದೆ, ಅದೇ ಅವ್ರುಗಳು ಹಾಡು ಹೇಳೋರಷ್ಟೇ. ನಾನು ಅದಕ್ಕೆ ಅಂದ್ಕೊಂಡೆ, ನೀವು ಚೆನ್ನಾಗಿ ಹೇಳಿರಲ್ಲ, ಹಾಡು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಮಾಡಬೇಕು ಅನ್ನಿಸ್ತು. ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಡಮ್? ಶಿಲ್ಪಾ ಅಂತ, ಬೈ ಪ್ರೊಫೆಷನ್ ಅಮ್ಮ ಟೂ ವೀಲರ್ ಎಲ್ಲಿ? ಶಿಲ್ಪಾ ಅಂತ. ಅಲ್ಲ, ಯಾವ ಏರಿಯಾ? ವಿಜಯ ಬ್ಯಾಂಕ್. ಹೌದಾ? ಓಕೆ ಓಕೆ, ಥ್ಯಾಂಕ್ಸ್ ಮೇಡಮ್. ಇಷ್ಟು ಕನ್ಸರ್ನ್ ಇಟ್ಟು ಹಾಡು ಹೇಳ್ತಿದ್ದೀರಲ್ಲ, ತುಂಬ ಸಂತೋಷ. ಹೇಳಿ, ಹಾಡು ಹೇಳಿ. ನಿಮ್ಮ ಹೆಸರು ಮೇಡಮ್ ಹೇಳಿ? ನಿಮ್ಮ ಹೆಸರು ಸರ್? ನೀವು ಎಷ್ಟು ವರ್ಷದಿಂದ ಹಾಡು ಹೇಳ್ತಿದ್ದೀರಾ ಸರ್? ಮೇಡಮ್ ನಾವೊಂದು 2010 ಮಾಡ್ತಿದ್ದೀವಿ ಮೇಡಮ್. ಇದೇ ಕೆಲಸನಾ ನಿಮ್ದು? ಇದೇ ಕೆಲಸ. ಅಂದ್ರೆ ಇದರಿಂದಲೇ ಜೀವನನಾ ನಿಮ್ದು? ಹೌದು ಮೇಡಮ್, ಇದರಿಂದಲೇ ಜೀವನ. ಬೇರೆ ಇನ್ಯಾವುದು ಅಂದ್ರೆ ಗೌರ್ಮೆಂಟ್ ಇಂದ ಏನಾದರೂ ದುಡ್ಡು? ಗೌರ್ಮೆಂಟ್ ಇಂದ ಮಾಮೂಲಿ ಮೇಡಮ್, ಅವರು ತಿಂಗಳಿಗೆ ಒಂದು 1400 ರೂಪಾಯಿ ಕೊಡ್ತಾರೆ. ಅದೇನಕ್ಕೆ ಸಾಕ್ತಿದೆ ಮೇಡಮ್? ಸಾಕಾಗೋದಿಲ್ಲ. ಮನೆ ಬಾಡಿಗೆ ಕಟ್ಟಬೇಕು ಎಲ್ಲ. ಇದು ನಿಮ್ದು ಮ್ಯಾರೇಜ್ ಎಲ್ಲ ಆಗಿದೆಯಾ ಸರ್? ಮ್ಯಾರೇಜ್ ಆಗಿದೆ. ಮಕ್ಕಳಿದಾರಾ ಸರ್? 2 ಮಕ್ಕಳಿದ್ದಾರೆ. ಮತ್ತೆ ಮಕ್ಕಳನ್ನೆಲ್ಲ ಓದಿಸೋದು ಬರ್ಸೋದೆಲ್ಲ ಇದೇ ದುಡ್ಡಲ್ಲಿ? ಇದೇ ದುಡ್ಡಲ್ಲಿ. ಓಕೆ ಸರ್, ಮಾಡಿ. ಆದರೂ ನೀವು ಸುಮ್ಮನೆ ಕುತ್ಕೊಂಡೆಲ್ಲ ಇಷ್ಟು ಮಾಡ್ತಾ ಇದ್ದೀರಲ್ಲ. ಜೊತೆಯಲ್ಲಿ ನಾನು 132 ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಧ್ರುವತಾರೆ ಸೇವರ ರವೀಂದ್ರ ಕಲ್ಚರ್ ನೋಡಿದ್ವಿ. ನಮ್ಮ ಸ್ನೇಹಿತರು ಭೇಟಿಯಾಗಿ ಬಂದೆ. ಅದರಿಂದ ಒಂದು ಕೀರ್ತನ ಫಿಲಮ್ ಒಂದು ಸಾಂಗ್ ಖಂಡಿತ ನೀವು ಹಾಡು ಹೇಳ್ತೀರಾ ಸರ್? ನೀವು ಕೇಳಿ, ನಾನು ಆಡ್ತೀನಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಅಲ್ಲ, ಅದು ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಬಂದಿರೋ ಹಾಡು ಹೇಳೋದಕ್ಕೆನಾ? ಇಲ್ಲ, ನನ್ನ ಕಲೆಗೆ ಗುರುತಿಸಿ ನನಗೆ 2 ಕಿವಿ ಸರಿ ಕೇಳಿಸಲ್ಲ, ಆದರೆ ಒಂದು 5ದ ಮೇಲೆ ಇದರಲ್ಲಿ ಆಡೋದು. ನಿಮ್ಮ ಹೆಸರು ಸರ್? ಯೋಗಿ ಅಂತ, ಕೊಡಗು ಜಿಲ್ಲೆ 28 ವರ್ಷದಿಂದ ಉಳಿಮೋಲ್ ಇದ್ದೀನಿ. ಬೆಳೆದಿರೋದೆಲ್ಲ ಉಳಿಮೋಲ್. ಇವರು ಈಗ ವಿತ್ ಮ್ಯೂಸಿಕ್ ಹಾಡು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕೋ ಆಗಿಲ್ಲ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಶಾರ್ಟ್ ವಿಡಿಯೋಗಳನ್ನು ಮಾಡಿಬಿಟ್ಟು ಇವರು ಹಾಡು ಹೇಳಿರೋದನ್ನು ಹಾಕ್ತೀನಿ. ಅವಾಗೇನೋ ಅದು ಕಾಪಿರೈಟ್ ಬರೋದಿಲ್ಲ ನನಗೆ. ನೋಡಿ, ಕೈಕಾಲು ಎಲ್ಲ ಅಂಗಾಂಗಗಳು ಚೆನ್ನಾಗಿರೋ ಅಂಥ ಜನರೇ ಈಗಿನ ಕಾಲದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇವರು ನಮ್ಮ ವಿಶೇಷ ಚೇತನ ಜನರುಗಳು ಕೆಲವರಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅವರು ಈ ರೀತಿ ಅಂದರೆ ಒಂದು ಹಾಡು ಹೇಳೋದಿರ್ಬೋದು, ಬೇರೆ ಇನ್ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ಅದನ್ನು ತೋರಿಸ್ಕೊಂಡು ಜೀವನ ನಡೆಸೋದಕ್ಕೆ ಹೋರಾಟ ಮಾಡಲೇಬೇಕಲ್ವಾ. ಬದುಕಿದು ಒಂಥರ ಜಟ್ಕಾ ಬಂಡಿ ಇದ್ದಂಗೆ, ನಿಲ್ಲಿಸೋ ಹಾಗಿಲ್ಲ. ಕೆಲವರು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕೆಲವರು ಸುಮ್ಮನೆ ಇರ್ತಾರೆ. ಆದರೆ ತುಂಬ ಕಮ್ಮಿ, ಯಾರೋ ಕೆಲವರು ತುಂಬಾ ಜಾಸ್ತಿ ಅಂದರೆ ಒಂದು 80-90% ಅಂಗವಿಕಲತೆ ಇರೋರು ಮಾತ್ರನೇ ಸುಮ್ಮನೆ ಕೂತ್ಕೊತಾರೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಉಳಿದಲ್ಲೇ ಇರೋ ಅಂಥವ್ರೆಲ್ಲರೂ ಕೂಡ ಏನಾದರೂ ಒಂದು ಈಗ ಕೆಲಸಗಳನ್ನು ಮಾಡಿಕೊಂಡು ಅವರು ತಮ್ಮ ಜೀವನನ ನಡೆಸ್ಕೊತಾ ಇದ್ದಾರೆ. ಆದರೂ ಕೂಡ ನಾವು ಅಂಗವಿಕಲತೆಯಿಂದ ಹೊರಗಡೆ ಬರೋದಕ್ಕೆ ಸರ್ಕಾರ ಇರ್ಬೋದು ಅಥವಾ ನಾವುಗಳು ಸಾಮಾನ್ಯರು ಇರ್ಬೋದು, ಅವರಿಗೊಂದು ನಾವು ಸಹಾಯವನ್ನು ಮಾಡಬೇಕಾಗುತ್ತೆ. ಅಂದರೆ ಕಣ್ಣುಗಳನ್ನು ನಾವು ದಾನ ಮಾಡೋದ್ರ ಮೂಲಕ
ಇನ್ನು ಕೆಲವರು ಬೇರೆ ಬೇರೆ ಅವರ ಅಂಗಾಂಗಗಳನ್ನು ದಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೊದಲೇ ಬರ್ಕೊಟ್ಟಿರ್ತಾರೆ. ಅದನ್ನು ಯಾರಿಗೆ ಉಪಯೋಗ ಬರುತ್ತೆ ಅಂಥದನ್ನು ನಮ್ಮ ಡಾಕ್ಟರ್ಸ್ಗಳು ಅದನ್ನು ಉಪಯೋಗಿಸ್ಕೊಂಡು ಬೇರೆ ಜನರಿಗೆ ಒಂದು ಅನುಕೂಲ ಕೂಡ ಆಗುತ್ತೆ. ನಾವು ನಮ್ಮ ಜೀವ ಇಲ್ದಲೇ ಇದ್ದಾಗ ಅದು ಸುಮ್ಮನೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಬದಲು ಯಾರಾದರೂ ಒಬ್ಬರಿಗೆ ಬೆಳಕಾಗಿ ಅವರು ಜೀವನ ನಡೆಸ್ತಾರೆ ಅಂದರೆ ನಿಜವಾಗ್ಲೂ ನಾವು ಅದನ್ನು ಸಹಾಯ ಮಾಡಬೇಕಾಗುತ್ತೆ. ಅದರಿಂದ ಎಲ್ಲ ನಮ್ಮ ಜನರು ಕೂಡ ಈ ರೀತಿ ಒಂದು ಸಹಾಯಕ್ಕೆ ಮುಂದೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.